ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಯಾವ ಥರ ಸ್ಟಡಿ ಮಾಡ್ತಾ ಇದ್ದೀರಾ? ಹಾಗೆ ಎಕ್ಸಾಮ್ ಕೂಡ ನೋಟಿಫಿಕೇಷನ್ ಆದ ತಕ್ಷಣ ನಮಗೆ ದಿನಗಳು ಲೆಕ್ಕ ಹಾಕಬೇಕಾಗುತ್ತೆ ಅಷ್ಟೇ. ಸೊ ಹಂಗಾಗಿ ನೋಟಿಫಿಕೇಷನ್ ಎಲ್ಲ ರೆಡಿ ಇದೆ ಸರ್ಕಾರದಲ್ಲಿ. ಬಟ್ ಇವೆಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆದ ತಕ್ಷಣ ನಮಗೆ ನೋಟಿಫಿಕೇಷನ್ ಮಾಡಿ ಕಾಲ್ ಮಾಡ್ತಾರೆ. ಸೊ ಹಂಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ನಾನು ಒಂದು ಮೋಟಿವೇಶನ್ ವಿಡಿಯೋದೊಂದಿಗೆ ಬಂದಿನಿ. ಫ್ರೆಂಡ್ಸ್, ಯಾರೆಲ್ಲ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಟಡಿ ಮಾಡ್ತಾ ಇದ್ದರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಸೊ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಸ್ವಲ್ಪ ಸೈಕಾಲಜಿನ ರಿವಿಷನ್ ಮಾಡ್ಕೊಳ್ಬೇಕಿತ್ತು. ಸೊ ಹಂಗಾಗಿ ಸೋಷಿಯಲ್ ಸೈನ್ಸ್ ಅಂತೂ ಆಲ್ಮೋಸ್ಟು ಸ್ವಲ್ಪ ರಿವಿಷನ್ ಆಗಿದೆ. ಇನ್ನೂ ಕೂಡ ಮಾಡಬೇಕು, ಯಾಕಂದರೆ ಸೋಷಿಯಲ್ ಸೈನ್ಸು ನಿಮಗೆ ಗೊತ್ತಲ್ವ, ತುಂಬ ಲೆಂತಿಯಾಗಿದೆ. ಸೊ ಎಷ್ಟು ಓದಿದ್ರೂ ಕೂಡ ಸಾಲದು. ಹಂಗಾಗಿ ಅದು ಸ್ವಲ್ಪ ಒಂದು 50% ಪರವಾಗಿಲ್ಲ, ಒಂದು ಆವ್ರೇಜ್ ಆಗಿದೆ ಅಂತ ಅಂದ್ಕೊಂಡು ಸೈಕಾಲಜಿನೂ ಕೂಡ ಒಂದು ಸಲ ರಿವಿಷನ್ ಮಾಡಿಬಿಟ್ಟು ಮತ್ತೆ ಬೇರೆ ಸಬ್ಜೆಕ್ಟ್ ಕಡೆಗೆ ಹೋಗಬೇಕಿತ್ತು. ಹಂಗಾಗಿ ಇವತ್ತು ಸೈಕಾಲಜಿನ ತಗೊಂಡೆ. ಸೈಕಾಲಜಿಯಲ್ಲಿ ಮತ್ತೆ ಮರ್ತೋಗ್ಬಿಡುತ್ತೆ ಅಂತ ಇನ್ನೂ ಒಂದೆರಡು ಸಲ ರಿವಿಷನ್ ಮಾಡ್ಕೋಬೇಕಿತ್ತು. ಇದನ್ನು ಕೂಡ ರಿವಿಷನ್ ಮಾಡಿದ್ರೆ ಆಯ್ತು ಇವತ್ತು. ಆಮೇಲೆ ಇದು ಮುಗಿಯೋ ತನಕ ಇದು ಒಂದು ಸಬ್ಜೆಕ್ಟ್ ತಗೊಂಡ್ವಿ ಅಂದರೆ ಏನಿಲ್ಲ ಅಂದರೂ ಒಂದು ವಾರ ರಿವಿಷನ್ ನಮಗೆ ತಗೊಳುತ್ತೆ ಟೈಮು. ಆದ್ರೂ ಚೆನ್ನಾಗಿ ನಾವು ಟೈಮ್ನ ನೋಡ್ಕೊಂಡು ಡೈಲಿ 4ರಿಂದ 5 ಗಂಟೆ ಓದಿದರೆ ಆಗುತ್ತೆ. ಅದ್ರ ಜೊತೆಗೆ ನಾವು ನಡುವೆ ಬೇರೆ ಸಬ್ಜೆಕ್ಟ್ ಓದ್ತೀವಿ ಅಂದ್ರೂ ಕೂಡ ಒಂದು ತಿಂಗಳಲ್ಲಿ ನಾವು ಒಂದೊಂದು ಬುಕ್ಸ್ನ ಮುಗಿಸ್ಬೋದು, ಆರಾಮಾಗಿ ರಿವಿಷನ್ ಕೂಡ ಮಾಡ್ಕೋಬೋದು. ಈ ಥರ ನಾವು ರಿವಿಷನ್ ಮಾಡ್ತಾ ಇದ್ದರೆ ಚೆನ್ನಾಗಿ ನೆನ್ಪುಳಿತೆ, ಕನ್ಫ್ಯೂಷನ್ ಜಾಸ್ತಿ ಆಗೋಲ್ಲ. ಹಂಗಾಗಿ ರಿವಿಷನ್ ಮಾಡೋದಂತೂ ತುಂಬ ಮುಖ್ಯ ಆಗುತ್ತೆ. ಸೊ ಎಲ್ಲರೂ ಕೂಡ ರಿವಿಷನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಆಲ್ಮೋಸ್ಟ್ ತುಂಬ ಬೇಜಾರಾಗಿದೆ. ಯಾಕಂದರೆ ಇಷ್ಟೊತ್ತಿಗೆ ನೋಟಿಫಿಕೇಷನ್ ಆಗಬೇಕಿತ್ತು, ಕಾಲ್ ಮಾಡಬೇಕಿತ್ತು. ಅನೇಕ ಜನ ಹೋರಾಟನೂ ಕೂಡ ಮಾಡ್ತಾ ಇದ್ದಾರೆ. ಏಜ್ ಕೂಡ ಆಗುತ್ತೆ. ಈ ಥರ ಅನೇಕ ಸಮಸ್ಯೆಗಳು ಕೂಡ ಬರ್ತವೆ. ಏನೂ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಕೆಲಸ, ಒಳ್ಳೆ ಕೆಲಸ ಮಾಡಬೇಕಂದ್ರೆ ನೂರಾರು ಅಡ್ಡಿಗಳು ಬಂದೇ ಬರ್ತಾವಲ್ವ. ಸೊ ಅವನ್ನು ಕೂಡ ನಾವು ಫೇಸ್ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ನಾವು ಒಂದು ಯಶಸ್ಸು ಸಿಕ್ಕಿದಾಗ ನಮಗೆ ಸಿಗುವಂಥ ಸಂತೋಷ. ಇವನ್ನೆಲ್ಲ ದಾಟಿ ನಾವು ಅನಿವಾರ್ಯವಾಗಿ ನಾವು ಯಶಸ್ಸನ್ನು ಪಡೀಲೇಬೇಕಂದ್ರೆ ಸತತವಾಗಿ ಪ್ರಯತ್ನವನ್ನು ಆಗ್ತಾನೆ ಇರಬೇಕಾಗುತ್ತೆ. ಸೊ ಈ ಒಂದು ಯಶಸ್ಸು ಅನ್ನೋದು ಕೇವಲ ಕೆಲವೇ ದಿನಗಳಲ್ಲಿ ನಾವು ಪಡಿತೀವಿ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಸತತ ಪರಿಶ್ರಮ ಅಂತೂ ಬೇಕೇ ಬೇಕು. ನಾವು ಕೇವಲ ಟೀಚರ್ಸ್ ಎಕ್ಸಾಮ್ಗೆ ಸ್ಟಡಿ ಮಾಡೋಕ್ಕೆ ನಾವು ಗಡಿಬಿಡಿ ಮಾಡ್ಕೊಂಡು ಇಂಟ್ರೆಸ್ಟ್ ಇಲ್ಲ ಹಾಗೆ ಹೀಗೆ ಅಂತ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ನಮ್ಮ ಮುಂದೆ ಎಷ್ಟೋ ಜನ IAS KS ಮಾಡಿರೋರು, ಹೈಯರ್ ಎಜುಕೇಷನ್ ಒಳ್ಳೊಳ್ಳೆ ಆಫೀಸರ್ಸ್ ಆಗಿರೋ ಕೂಡ ನಮಗೆ ಉದಾಹರಣೆಗಳು ಕೂಡ ಇದ್ದಾವೆ. ಹಂಗಾಗಿ ಇದು ಲಿಮಿಟ್ ಸಬ್ಜೆಕ್ಟ್. ಆರಾಮಾಗಿ ಒಂದು ಕ್ವಾಲಿಫಿಕೇಷನ್ ಇದೆ ನಮಗೆ, ಆಲ್ರೆಡಿ ಎಲ್ಲ ಟ್ರೈನಿಂಗ್ ಆಗಿದೆ. ಏನು ಎತ್ತ ಅಂತ ನಮಗೆ ಹೇಗೆ ಓದಬೇಕು, ಒಬ್ಬ ಟೀಚರ್ಸಿಗೆ ಏನೇನು ಕ್ವಾಲಿಫಿಕೇಷನ್ ಬೇಕು ಅದೆಲ್ಲ ನಮಗಿರುತ್ತೆ. ಅದ್ರ ಜೊತೆಗೆ ನಾವು ಎಕ್ಸಾಮಿಗೋಸ್ಕರ ನಾವು ನೀಟಾಗಿ ಓದ್ಕೊಂಡ್ರೆ ಸಾಕು, ಎಕ್ಸಾಮ್ನ ಆರಾಮಾಗಿ ಪಾಸ್ ಮಾಡ್ಬೋದು. ಅದ್ರ ಜೊತೆಗೆ ಈಗಂತೂ ಗೆಸ್ಟ್ ಟೀಚರಾಗಿ ತುಂಬ ಜನ ವರ್ಕ್ ಮಾಡ್ತಾನೆ ಇರ್ತಾರೆ. ಅದ್ರ ಜೊತೆಗೆ ಈಗ 2000 ಕನಿಷ್ಠ ಅಂದರೆ 5 ವರ್ಷದಿಂದಲೂ ನಾವು CET ಓದ್ತಾನೇ ಬರ್ತಾ ಇದ್ದೀವಿ. ಅದ್ರ ಜೊತೆಗೆ ಸೆಂಟ್ರಲ್ಲಿ TET ಕೂಡ ಕಾಲ್ ಮಾಡ್ತಾ ಇರ್ತಾರೆ, ಅದಕ್ಕೂ ಕೂಡ ರಿವಿಷನ್ ಮಾಡ್ತಾ ಇರ್ತೀವಿ. ಇಷ್ಟೆಲ್ಲ ಮಧ್ಯೆನೂ ಕೂಡ ನಾವು ಸ್ಟಡಿನ ಆರಾಮಾಗಿ ಮಾಡ್ತಾ ಇದ್ದೀವಿ. ಯಾರು ಕೂಡ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಆಲ್ರೆಡಿ ನಮಗೆ ಗೊತ್ತಿರೋ ಸಬ್ಜೆಕ್ಟೇ ಆಲ್ರೆಡಿ ನಾವು TETಗೆಲ್ಲ ರಿವಿಷನ್ ಮಾಡಿದ್ದೀವಿ. CETಗೆ ಓದೋದೇನು ಅಷ್ಟು ಕಷ್ಟ ಆಗಲ್ಲ. ಇದೇನಂದರೆ ಸ್ವಲ್ಪ ರೈಟಿಂಗ್ನ ಅಭ್ಯಾಸ ಮಾಡ್ಕೊಂಡು ಅದ್ರ ಜೊತೆಗೆ GK ಪೇಪರ್ಗೂ ಸ್ವಲ್ಪ ಓದ್ಕೊಳ್ತಾ ಹೋದರೆ ಎಲ್ಲ ಸಿಲೆಬಸ್ಸು ಕೂಡ ಕವರ್ ಆಗ್ತಾ ಹೋಗುತ್ತೆ. ಹಂಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆಯೂ ಕೂಡ ಇರಲ್ಲ. ಮತ್ತು ನಾವು ಅದು ಇದು ಚಾನಲ್ಗಳು ನೋಡಿ, ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿ ತುಂಬ ಡಿಪ್ರೆಷನ್ಗೆ ಹೋಗೋದು ಕೂಡ ಅವಶ್ಯಕತೆ ಇರಲ್ಲ. ಹಂಗಾಗಿ ಇನ್ನೂ ಆರಾಮಾಗಿ ಟೈಮ್ ಇದೆ. ಮತ್ತು TET ಕಾಲ್ ಮಾಡಿದ್ರಂತೂ ಇನ್ನೂ ಅನುಕೂಲ ಆಗುತ್ತೆ. ಯಾಕಂದರೆ ಸ್ಕೋರು ಈಗ CETಗಂತಲೇ ಓದ್ತಾ ಇದ್ದೀವಿ ಅಂದರೆ TET ಮಾಡ್ಕೊಳ್ಳೋಣ ದೊಡ್ಡದಾಗಲ್ಲ. ಈ ಕಡಿಮೆ ಸ್ಕೋರ್ ಆಗಿರೋರು ಕೂಡ ಮತ್ತು ಹೈ ಸ್ಕೋರ್ ಮಾಡ್ಕೊಂಡು ಅದ್ರ ಜೊತೆಗೆ ರೈಟಿಂಗು ಕೂಡ ಪ್ರಾಕ್ಟೀಸ್ ಆಗಿರುತ್ತೆ. TET ಆದ ನಂತರ CET ಕರೆದ್ರು ಅಂದರೆ ನಾವು ಆರಾಮಾಗಿ ಎಲಿಜಿಬಲ್ ಆಗ್ತೀವಿ. ಹಂಗಾಗಿ ನಾವು ಯಾರು ಕೂಡ ಡಿಮೋಟಿವೇಟ್ ಆಗೋದು ಅವಶ್ಯಕತೆ ಇರಲ್ಲ. ತುಂಬ ಜನ ಹೇಳ್ತಾರೆ, ನಾನು ಕೇವಲ 3 ತಿಂಗಳಲ್ಲೇ ಕೂತು ಓದ್ಬಿಟ್ಟು ನಾನು
ಸಿ ಇ ಟಿನ ಮಾಡ್ಕೊಂಡೆ ಅಂತ ಇಂಥ ಹಲವಾರು ನಿದರ್ಶನಗಳು ಕೂಡ ನಮ್ಮ ಮುಂದೆ ಉಂಟು. ಸೊ ಹಂಗಾಗಿ ಯಾರು ಕೂಡ ಡಿಪ್ರೆಷನ್ನು ಡಿಮೋಟಿವೇಟ್ ಆಗ್ದಂಗೆ ಸತತವಾಗಿ ಓದ್ತಾ ಇರಿ. ಮತ್ತು ಇದಂತೂ ಡಿಸ್ಕಂಟಿನ್ಯೂ ಆಯಿತು ಅಂದರೆ ಮತ್ತೆ ಎಂದೂ ಕೂಡ ನಾವು ಮತ್ತೆ ಓದ್ತೀವಿ ಮತ್ತು ನಾವು ಜಾಬ್ ತಗೊಳ್ತೀವಿ ಅನ್ನೋದನ್ನು ಕನಸು ಕೂಡ ಮಾಡೋಕ್ಕಾಗಲ್ಲ. ಅಷ್ಟು ಸಿಚುವೇಶನ್ನು ಹೋಗ್ತಾ ಹೋಗ್ತಾ ತುಂಬ ಕ್ರಿಟಿಕಲ್ ಆಗಿರುತ್ತೆ. ಸಿ ಇ ಟಿ ಅಂತೂ ಇನ್ನೂ ಏನೇನು ರೂಲ್ಸ್ ಬರ್ತಾವೋ ಏನೋ, ಅದಕ್ಕೋಸ್ಕರ ಈಗಿರೋದೇ ಒಳ್ಳೆ ಅವಕಾಶ. ಇದನ್ನೇ ನಾವು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಸಿ ಇ ಟಿಗೆ ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ಟು ಬೇರೆ ಕಡೆ ಎಲ್ಲ ತಲೆಗೊಡ್ದಂಗೆ ಇವಾಗಂತೂ ಮತ್ತು ಗೆಸ್ಟ್ ಟೀಚರ್ಗೆ ಹೋಗೋರು ಮತ್ತು ಎಲ್ಲ ಮಕ್ಳುಗಳಿಗೂ ಇವಾಗ ಎಲ್ಲರಿಗೂ ಬೇಸಿಗೆ ರಜೆನೂ ಕೂಡ ಬರ್ತೈತೆ. ಆರಾಮಾಗಿ 2 ತಿಂಗಳಲ್ಲಿ ಸಿಲೆಬಸ್ನ ಕವರ್ ಮಾಡ್ಕೊಂಡು ಸಿ ಇ ಟಿ ಚೆನ್ನಾಗಿ ಓದ್ಕೋಬೋದು. ಇಷ್ಟಂತೂ ನಾನು ಮೋಟಿವೇಟಾಗಿ ಹೇಳಬಲ್ಲೆ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ, ಯಾವುದಾದ್ರೂ ವಿಷಯ ನಾವು ಮರೆತು ಹೋಗ್ತಾ ಇದೆ ಮತ್ತು ನಾವು ಮಲ್ಟಿಪಲ್ ಚಾಯ್ಸಿಗೆ ಯಾವ ಥರ ಓದಬೇಕು ಮತ್ತು ರೈಟಿಂಗ್ ಯಾವ ಥರ ಓದಬೇಕು ಅಂತ ಅಂದರೆ, ಫಸ್ಟ್ ನಾವು ಮಲ್ಟಿಪಲ್ ಚಾಯ್ಸಿಗೆ ಯಾವ ಥರ ಓದಬೇಕಪ್ಪ ಅಂದರೆ, ಒಂದು ಚಾಪ್ಟರ್ನ ನಾವು ನೀಟಾಗಿ ಓದಿದಾದಮೇಲೆ ನಾವು ಭಾಷಾಭ್ಯಾಸದಲ್ಲಿರುವಂಥ ಕ್ವಶನ್ಗಳ್ನ ಅಲ್ಲಿ ಡ್ಯಾಶಸ್ ಇರುತ್ತಲ್ಲ, ಡ್ಯಾಶಸ್ನೆಲ್ಲ ನೀಟಾಗಿ ನಾವು ಮತ್ತೆ ನೋಡ್ಕೊಂಡಂಗೆ ಬುಕ್ಸ್ನ ಅಥವಾ ಚಾಪ್ಟ್ರನ್ನ ಬರೀಬೇಕಾಗುತ್ತೆ. ಆವಾಗ ನಮಗೆ ಚೆನ್ನಾಗಿ ರಿವಿಸನ್ ಆಗಿರುತ್ತೆ. ಅದ್ರ ಜೊತೆಗೆ ನಾವು ಕೂಡ ಒಂದು ಪ್ಯಾರ ಓದಿದಾದ್ಮೇಲೆ ಇದರಲ್ಲಿ ಯಾವ ಥರ ಕ್ವಶನ್ ಕೇಳ್ಬೋದು ಅಂತ ಡೈರೆಕ್ಟಾಗಿ ಬರೋ ಯಾವ ಥರ ಅಪ್ಲೈಡ್ ಯಾವ ಥರ ಕೇಳ್ತಾರೆ ಅಂತ ನಾವು ಸ್ವಲ್ಪ ನಮಗೆ ಕ್ರಾಸ್ ಕ್ವಶನ್ ಮಾಡ್ಕೋಬೇಕು. ಆವಾಗ ನಮಗೆ ಅಭ್ಯಾಸ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಇದು ಅರ್ಥ ಆಗಲಿಲ್ವ ಮರ್ತೋಯ್ತಾ ಮತ್ತೆ ಓದಬೇಕು. ಹಂಗೆ ರಿವಿಸನ್ ಮಾಡ್ತಾ ಇದ್ದರೆ ಎಲ್ಲೂ ಕೂಡ ನಮಗೆ ಮರ್ತೋಗಲ್ಲ, ಕನ್ಫ್ಯೂಸು ಕೂಡ ಆಗಲ್ಲ, ಚೆನ್ನಾಗಿ ನೆನಪಿರುತ್ತೆ. ಅದ್ರ ಜೊತೆಗೆ ಭಾಷಾಭ್ಯಾಸದಲ್ಲಿರುವಂಥ ಕ್ವಶನ್ ಆನ್ಸರ್ನೇ ನಾವು ಚೆನ್ನಾಗಿ ರೈಟಿಂಗಲ್ಲಿ ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ ಅಲ್ಲೂ ಕೂಡ ಮಲ್ಟಿಪಲ್ ಚಾಯ್ಸ್ ಬರೋ ಅಂಥ ಕ್ವಶನ್ನು ಕೂಡ ಅಲ್ಲೇ ಕವರ್ ಆಗಿರುತ್ತೆ, ಅಲ್ಲೂ ಕೂಡ ಅನುಕೂಲ ಆಗುತ್ತೆ. ಈ ಥರ ನಾವು ಒಂದೊಂದು ಚಾಪ್ಟ್ರನ್ನ ಚೆನ್ನಾಗಿ ಓದ್ಬಿಟ್ಟು ಅದನ್ನು ಮತ್ತೆ ರಿವಿಸನ್ ಮಾಡ್ಕೋಬೋದು. ಮತ್ತು ಸೋಷಿಯಲ್ ಸೈನ್ಸಲ್ಲಿ ಏನಪ್ಪ ಅಂದರೆ, ಒಂದೊಂದೇ ಚಾಪ್ಟರ್ಗಳು ನಮಗೆ 2-3 ಸಲ ನಮಗೆ ರಿವಿಸನ್ ಕೂಡ ಸಿಗ್ತವೆ. ಅದನ್ನೇ ಮತ್ತೆ 6th 7th ಈ ಥರ ಕಂಟಿನ್ಯೂ ಆಗಿ ಸಿಗೋದ್ರಿಂದ ಅದಂತೂ ತುಂಬ ಚೆನ್ನಾಗಿ ನೆನಪಾಗಿರುತ್ತೆ. ಓದ್ತಾ ಹೋದರೆ ತುಂಬಾ ಈಸಿ ಆಗುತ್ತೆ, ತುಂಬ ಕನ್ಫ್ಯೂಸು ಕೂಡ ಅಷ್ಟು ಆಗಲ್ಲ. ಹಿಸ್ಟ್ರಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಮಗೆ ನೆನಪಾಗಲ್ಲ, ಹಿಸ್ಟ್ರಿ ತುಂಬ ಕಷ್ಟ, ಇಸ್ವಿ ನೆನಪಿರಲ್ಲ ಅನಿಸುತ್ತೆ. ಬಟ್ ಅದನ್ನು ಮತ್ತೆ ರಿವಿಸನ್ ಮಾಡಿದ್ರೆ ಅದರಷ್ಟು ಈಸಿ ಸಬ್ಜೆಕ್ಟ್ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಓದಿದಾದಮೇಲೆ ಅದು ಅನುಭವ ನೀವೇ ಪಡಿತೀರ. ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಈ ಒಂದು ವಿಷಯದಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಿಮಗೂ ಕೂಡ ಆಲ್ಮೋಸ್ಟ್ ಇದೇ ಥರ ಅನಿಸಿರುತ್ತೆ. ಯಾಕಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಹಿಸ್ಟ್ರಿ ತುಂಬ ಟಫ್ ಅನಿಸಿರುತ್ತೆ, ಪದಗಳೆಲ್ಲ ನೋಡಿಬಿಟ್ಟು ನೆನಪೇ ಇರಲ್ಲ. ಆಮೇಲೆ ಹೋಗ್ತಾ ನಮಗೆ ತುಂಬ ಈಸಿ ಆಗುತ್ತೆ. ಅದೇ ಥರ ಎಲ್ಲ ಸಬ್ಜೆಕ್ಟು ಕೂಡ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಈ ಥರ ನಾವು ಅದ್ರ ಜೊತೆಗೆ ಹಳೆ ಕ್ವಶನ್ ಪೇಪರ್ ಕೂಡ ರಿವಿಸನ್ ಮಾಡ್ತಾನೆ ಇರಬೇಕಾಗುತ್ತೆ. ಯಾವುದು ನಮಗೆ ಬರ್ತಾ ಇಲ್ವಾ, ಕನ್ಫ್ಯೂಸ್ ಆಗ್ತಾ ಇದೆಯಾ, ಪಟ್ಟನಂಗೆ ಮತ್ತೆ ಬುಕ್ಸ್ನ ತಿರುವಾಕ್ಬಿಟ್ಟು ನಾವು ಹೈಲೈಟನ್ನು ಮತ್ತೆ ನಾವು ಅದನ್ನು ಬರ್ಕೊಳ್ಳೋದು ಅಥವಾ ಅದನ್ನು ನೆನ್ಪಿಟ್ಕೊಳ್ಳೋದು ಈ ಥರ ನಾವು ಮಾಡ್ಕೋಬೇಕು. ಮತ್ತು ಕೆಲವೊಂದು ವಿಷಯಗಳಲ್ಲಿ ಟ್ರಿಕ್ಸ್ನು ಕೂಡ ಮಾಡ್ಕೋಬೋದು. ಕೀ ಆನ್ಸರ್ ಕೀವರ್ಡ್ಸ್ ಕೂಡ ನೆನ್ಪಿಟ್ಕೊಳ್ಳೋದು. ಈ ಥರ ನಾವು ಓದ್ತಾ ಹೋದರೆ ನಮಗೆ ನಾವೇ ಇನ್ನೊಬ್ಬರಿಗೆ ಪಾಠ ಮಾಡೋವಷ್ಟು ನಾವು ಎಲಿಜಿಬಲ್ ಆಗ್ತೀವಿ. ಅಷ್ಟು ನಮಗೆ ಅದ್ರ ಬಗ್ಗೆ ಜ್ಞಾನ ಇರುತ್ತೆ, ಪಡ್ಕೊಳಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅದಕ್ಕೆ ಒಂದೇ ಸಲ ನಾವು ಓದ್ರೆ ಒಂಥರ ಅನುಭವ ಆಯಿತು ಅಂದರೆ ಅದನ್ನೇ ನಾವು 2ನೇ ಸಲ ಹೋದರೆ ಮತ್ತೆ ಇನ್ನೂ ಒಂಥರ ಅನುಭವ ಅನಿಸುತ್ತೆ. ಮತ್ತೆ ಹೋಗ್ತಾ ಹೋದರೆ ಅದು ನಮಗೆ ಇನ್ನೂ ಬ್ರಾಡಾಗಿ ಅರ್ಥ ಆಗಿರುತ್ತೆ. ಈ ಥರ ನಾವು ಅಭ್ಯಾಸನ ಮಾಡ್ತಾ ಹೋಗಬೇಕಾಗುತ್ತೆ. ಒಂದೇ ಸಲ ಓದಿ ನನಗೆ ಅರ್ಥ ಆಗ್ತಿಲ್ಲ ಅಂತ ಕೂತ್ಕೊಂಡ್ರೆ ಅದು ಹಂಗೇ ಉಳ್ಕೊಳುತ್ತೆ. ಸೊ ಹಂಗಾಗಿ ಅದನ್ನು ಒಂದು 4-5 ಬಾರಿ ನಾವು ರಿವಿಸನ್ ಮಾಡಿದಾಗ ಒಂದೊಂದು ಲೈನು ಒಂದೊಂದು ಚಾಪ್ಟ್ರು ಮತ್ತು ಒಂದೊಂದು ಥರ ವೆರೈಟಿಯಾಗಿ ನಮಗೆ ಅರ್ಥ ಆಗಿರುತ್ತೆ. ಅಷ್ಟೇ ಈಸಿಯಾಗೂ ಕೂಡ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಸೋಷಿಯಲ್ ಸೈನ್ಸ್ ಅಥವಾ ಎಲ್ಲ ಸಬ್ಜೆಕ್ಟು ಇದು ಸೈಕಾಲಜಿನೂ ಕೂಡ ಅಷ್ಟೇ. ನಾವು ಸೈಕಾಲಜಿನೂ ಕೂಡ ಓದಿದಾದ್ಮೇಲೆ ನಾವು ಕ್ವಶನ್ ಪೇಪರ್ನ ರಿವಿಸನ್ ಮಾಡೋದು ಅಥವಾ ಹಳೆ ಕ್ವಶನ್ ಪೇಪರ್ನ ನೋಡೋದು, ಈ ಥರ ಭಾಷಾಭ್ಯಾಸದಲ್ಲಿರುವಂಥ ಕ್ವಶನ್ನ ರಿಪೀಟ್ ಮಾಡೋದು, ಈ ಥರ ಮಾಡ್ತಾ ಹೋದರೆ ಅಪ್ಲೈಡ್ ಯಾವ ಥರ ಕೇಳಿದ್ದಾನೆ, ಯಾವ ಚಾಪ್ಟರಲ್ಲಿ ಜಾಸ್ತಿ ಅಪ್ಲೈಡ್ ಕ್ವಶನ್ ಕೇಳಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ರಿವಿಸನ್ ಮಾಡಲೇಬೇಕು. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಆ ಥರ ನಾವು ಪ್ರಾಕ್ಟೀಸ್ ಇಲ್ಲದೆ ನಾವು ಯಾವುದೇ ಒಂದು ಎಕ್ಸಾಮ್ನ ಚೆನ್ನಾಗಿ ನಾವು ಯಶಸ್ಸಾಗೋಕ್ಕೆ ಸಾಧ್ಯ ಇರೋದಿಲ್ಲ. ನಾವು ಹೀಗೆ ಹೋಗ್ತಾ ಹೋದರೆ ನಮಗೆ ಜಾಸ್ತಿ ಕನ್ಫ್ಯೂಸಸ್ಸು ಕೂಡ ಇರಲ್ಲ. ಈಗ ಮತ್ತೆ ನಾವು ಮೊನ್ನೆ ಟಿ ಇ ಟಿ ಎಕ್ಸಾಮಲ್ಲಿ ಬರೆದ್ವಲ್ಲ, ಅದೇ ಥರ ಈಗ ಮತ್ತೆ ಟಿ ಇ ಟಿ ಕಾಲ್ ಮಾಡಿದ್ರಂದ್ರೆ ಈಗ ಇಷ್ಟು ದಿನ ಓದಿರೋದಕ್ಕೂ ಆವಾಗ ಟಿ ಇ ಟಿ ಎಕ್ಸಾಮ್ ಬರೆದಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ನೀವೇ ಒಂದು ಸಲ ನೋಡಿ ಗೊತ್ತಾಗುತ್ತೆ.
ಈ ಥರ ನಾವು ಅಭ್ಯಾಸನ ಮಾಡ್ತಾ ಹೋದರೆ ಖಂಡಿತ ಚೆನ್ನಾಗಿ ನೆನಪು ಉಳಿದ್ಬಿಟ್ಟು ನಮಗೆ ಚೆನ್ನಾಗಿ ರಿಸಲ್ಟು ಕೂಡ ಬರುತ್ತೆ. ಸೊ ಇಷ್ಟು ಕೂಡ ನಾನು ಎಷ್ಟು ಓದಿದ್ದೀನೋ ಅಷ್ಟು ನನಗೆ ಅನುಭವ ಕೂಡ ಆಗಿದೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಹಂಗಾಗಿ ಗುರಿ ಒಂದೇ ಇರಲಿ, ಸತತ ಪರಿಶ್ರಮನೂ ಕೂಡ ಇರಲಿ, ಆವಾಗ ನಮಗೆ ಯಶಸ್ಸಿನ ದಾರಿ ಖಂಡಿತವಾಗಿ ಲಭಿಸುತ್ತೆ ಅಂತ ಹೇಳ್ತಾ ಈ ಒಂದು ಮೋಟಿವೇಶನ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.